ಕನ್ನಡದ ಹೇಳ್ಬೋದು, ಹಿಂದಿ ಎಲ್ರಿಗೂ ಜೈ ಭೀಮ್, ಜೈ ಬಸವ, ಜೈ ಸಂವಿಧಾನ. ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯದೊಳಗ ನಿನ್ನೆ ಮೊನ್ನೆ ಮತ್ತು ಇವತ್ತು ಪತ್ರಿಕೆಗಳಲ್ಲಿ ದಲಿತ ಸೇನೆ ವಿರುದ್ಧ ಅನೇಕ ಸುದ್ದಿಗಳು ಬರ್ಲಿಕ್ಕತ್ತದ್ದು. ನಮ್ಮ ಮೇಲೆ ರಾಬರಿ ಕೇಸ್ ಮಾಡೋದು, ನಾವು ಕರ್ಬಸಪ್ಪ ಅನ್ನುವಂಥ ಒಬ್ಬ ಕ್ರಿಪ್ಟೋ ಕರೆನ್ಸಿ ಕ್ರಿಮಿನಲ್ಗೆ ಅವನ ಆಫೀಸ್ಗೆ ಹೋಗಿ ಅವನ ಆಫೀಸ್ನೊಳಗೆ ಅವನಿಗೆ ಚಾಕು ಹಚ್ಚಿ ಅವನ ಕಚೇರಿ ಒಳಗಿಂದ 1 ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೀವಿ ಅಂತೇಳಿ ಆತ ಒಂದು ರಾಜು ಕಪ್ನೂರು ಅನ್ನುವಂಥ ಒಬ್ಬ ರೌಡಿ ಮುಖಾಂತರ ನನ್ನ ಒಂದು ಕಂಪ್ಲೇಂಟ್ ಮಾಡಿಸೋದು. ಅದರೊಳಗೆ ನಾನು ಆರೋಪಿ ನಂಬರ್ 2 ಇಟ್ಟಿದ್ದೀನಿ. ಮೇಡಮ್ ಅವರು ತುಮಕೂರಿನವರು, ಇವರು ಆರೋಪಿ ನಂಬರ್ 1. ನಮ್ಮ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಅರವಿಂದ್ ಕಮಲಾಪುರ್ ಆ್ಯಂಡ್ ಸಂತೋಷ್ ಪಾಳ ಮತ್ತು ನಮ್ಮ ಶ್ರೀಕಾಂತ್ ರೆಡ್ಡಿ, ಇವೆಲ್ಲ ಕೆಲವು 6-7 ಜನಗಳನ್ನ ದಲಿತ ಸೇನೆ ಕಾರ್ಯಕರ್ತರ ಮ್ಯಾಗೆ ಒಂದು ಫಾಲ್ಸ್ ಕಂಪ್ಲೇಂಟ್ ಮಾಡಿದ್ದು. ಈಗ ನಾವು ತಮ್ಮ ಎದುರಿಗೆ ಬರ್ಲಿಕ್ಕೆ ಕಾರಣ ಅಂದರೆ ಈ ಕರ್ಬಸಪ್ಪ ಅನ್ನುವಂಥ ವ್ಯಕ್ತಿ ನಂಬರ್ 1 ಫ್ರಾಡ್, ನಂಬರ್ 1 ಧೋಕೆಬಾಜು. ಈತ ಬೆಂಗಳೂರಿನೊಳಗೆ ಏನು ಕ್ರಿಪ್ಟೋ ಕರೆನ್ಸಿ, ಕ್ಯಾಪ್ಟನ್ ಮನಿ ಅನ್ನುವಂಥ ಬೇರೆ ಬೇರೆ ಹೆಸರುಗಳ ಮುಖಾಂತರ ಜನಗಳಿಗೆ ನಿಮ್ಮ ಹಣ ದ್ವಿಗುಣಗೊಳಿಸ್ತೀನಿ, ಡಬ್ಲಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ ಆತ ಸಾವಿರಾರು ಜನಕ್ಕೆ ವಂಚನೆ ಮಾಡಿ ಅಲ್ಲಿಂದ ಕ್ರಿಪ್ಟೋ ಕರೆನ್ಸಿ ಹಗರಣ ಸಿಕ್ಬಿದ್ದು ಬಹಳ ದೊಡ್ಡ ಹಗರಣ ಇತ್ತು. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬೆಂಗಳೂರು ರಾಜ್ಯಾದ್ಯಂತ ಬಹಳ ದೊಡ್ಡ ಹಗರಣ. ಆ ದೊಡ್ಡ ಹಗರಣ ಸಿಕ್ಬಿದ್ದು ಹೆಂಡತಿ ಮತ್ತು ತನ್ನ ಕರ್ಬಸಪ್ಪ ಎಲ್ಲರೂ ಏನಪ್ಪ ಅಂದ್ರೆ ಜೈಲಿಗೆ ಹೋಗಿ ಬಂದದ್ದು. ಈಗ ಗುಲ್ಬರ್ಗದೊಳಗ ಆತ ಈ ಕರ್ಬಸಪ್ಪ ಕೇತ್ಕಿ ಡೆವಲಪರ್ಸ್ ಅನ್ನೋ ಹೆಸರಿನಾಗ ಮತ್ತೊಂದು ಇದು ಆಫೀಸ್ ಓಪನ್ ಮಾಡಿ ಇಲ್ಲಿ ಗುಲ್ಬರ್ಗ ಜನರು ಮೋಸ ಮಾಡಕ್ ಬಂದದ್ದು ಅಂತ ಹೇಳಿ ಈಗ ನಮ್ಗೆ ಈ ಮೇಡಮ್ ಹತ್ರ ಆತ ಸುಮಾರು 1,36,00,000 ಹೆಚ್ಚು ಹಣ ಇವ್ರ ಕಡೆ ತಗೊಂಡು ನಾಪತ್ತೆಯಾಗಿ ಬಂದಿದ್ರಿಂದ ಇವ್ರು ಗುಲ್ಬರ್ಗ ಬಂದು ಆ ಕರ್ಬಸಪ್ಪನ ಆಫೀಸ್ ಹುಡುಕಾಡಿ ಅವನಿಗೆ ದುಡ್ಡು ಕೊಡು ಅಂತ ಕೇಳಿದಾಗ ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಶ್ರೀಕಾಂತ್ ರೆಡ್ಡಿ, ನಮ್ಮ ಅರವಿಂದರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡಿ ಬಂದದ್ರಿಂದಾಗಿ ನಾಳೆ ಕೊಡ್ತೀನಿ, 22 ತಾರೀಕಿಗೆ ಹೋಗುದು, 29 ತಾರೀಕಿಗೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿ 29 ತಾರೀಕಿಗೆ ಹೋಟೆಲ್ ಅಥರ್ವ ಗುಲ್ಬರ್ಗದೊಳಗೆ ಮಾತುಕತೆ ಆಡಿ ಆ ಅಥರ್ವ ಹೋಟೆಲ್ನೊಳಗೆ ಏನಪ್ಪ ಅಂದ್ರೆ ರಾಜು ಕಪ್ನೂರಿ ಕೆಲವು ಗುಂಡಾಗಳು ಪಿಸ್ತೂಲ್ ತಗೊಂಡ್ಬಂದು ದುಡ್ಡು ಕೇಳ್ಬೇಡ ಇವರಿಗೆ ಬೆದರಿಕೆ ಹಾಕಿ ಗನ್ ಹಚ್ಚಿಸಿ ಗುಂಡಾಗಿರಿ ಮಾಡಿ ಹೋಗುದು. ಈಗ ಅವರೇ ಏನಪ್ಪ ಅಂದ್ರೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಗುಂಡಾಗಿರಿ ಮಾಡಿ ಬಂದೂಕು ತಗೊಂಡ್ಬಂದು ಆ ಕರ್ಬಸಪ್ಪನ ಅವನಿಗೆ ಸಪೋರ್ಟ್ ನಿಂತಿದ್ದು ಒಬ್ಬ ಕ್ರಿಮಿನಲ್ಗೆ ಮತ್ತೊಬ್ಬ ಕ್ರಿಮಿನಲ್ ಸಪೋರ್ಟ್ ಮಾಡ್ಲಿಕ್ಕತ್ತಿದ್ದು ಇದು ಅತ್ಯಂತ ಖಂಡನೀಯವಾದದ. ಇದನ್ನೇ ನಾವೇನಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನು ಹೇಳಕ್ ಬಂದಿದ್ದೇವೆ ಅಂದ್ರೆ ರಾಜು ಕಪ್ನೂರ್ ಗ್ಯಾಂಗ್ ಏನ್ ಇವ್ರಿಗೆ ಸುಮಾರು 1 ಕೋಟಿಗಿಂತ ಹೆಚ್ಚು ಅಮೌಂಟ್ ಕೊಡ್ಬೇಕಾಗಿಲ್ಲ, ಅವನ ಕಡೆಯಿಂದ 40 ಲಕ್ಷ ಡೀಲ್ ಮಾಡಿದಂತ ನಮ್ಗೆ ದಿನ ಗೊತ್ತಾಗದ. 40 ಲಕ್ಷ ರೂಪಾಯಿ ರಾಜು ಕಪ್ನೂರಿಗೆ ಅವ್ನು ಕರ್ಬಸಪ್ಪ ಕೊಡ್ಬೇಕು, ಇವ್ರ ಹಣ ಮುಳುಗಿಸ್ಬೇಕಂತ ಹೇಳಿ ಇದು ಯಾವುದೇ ಕಾರಣಕ್ಕಲ್ಲ. ಅವ್ರ ಅಪ್ಪ ಬಂದ್ರು ಬರಲ್ಲ ಅವರು, ಇದು ಯಾವುದೇ ಕಾರಣಕ್ಕೂ ಇವ್ರಿಗೆ ಅನ್ಯಾಯ ಆಗಿಸ್ಕೊಡೋದಲ್ಲ. ಅದು ನಮಗೇನು ಕೇಸ್ ಆಗೋದಿಲ್ಲ, ಕೇಸ್ ಬಗ್ಗೆ ಎನ್ಕ್ವೈರಿ ಮಾಡಿ ನಾವು ಜೈಲಿಗೆ ಹೋಗ್ತಾ ಇರ್ತೀವಿ, ಅನ್ಯಾಯ ದೂರ ಜೈಲಿಗೆ ಹೋಗ್ತಾ ಇರ್ತೀವಿ ನಾವು. ಬಟ್ ನೀವು ರೆಡಿ ಆಗಿರಿ, ನಿಮ್ಮ್ಯಾಗ ಆರ್ಮ್ಸ್ ಆಕ್ಟ್ ನ ಕೇಸ್ ರೆಡಿ ಆಗೋದು ಗುಂಡಗಳ ಮ್ಯಾಗ. ಇವು ಆಕ್ಟಿವ್ ಗುಂಡ. ನಾವು ಇನ್ನೊಂದು ಏನು ಗಮನ ತರಲಿಕ್ಕೆ ಮಾತುಕತೆಗೆ ಅಂತ ಬಂದಿರ್ತೀವಿ, ಜೊತೆಗೆ ಮಾತುಕತೆಗೆ ಬಂದವರು ಆ ಕಪ್ನೂರು ಯಾರು ಕಪ್ನೂರ್ದು ಬಾಡಿಗಾರ್ಡ್ ಅಂತ ಹೇಳುವಂತ ಯಾವ್ದು ಗೋರಖ್ನ ಒಂದು ಸಜ್ಜನ್ ನಾವ ಅವ್ರು ಗನ್ ತಗೊಂಡ್ಬಂದಿರ್ತಾರಲ್ಲಿ. ನೀವು ನ್ಯಾಯ ಪಂಚಾಯತ್ ಗನ್ ತಂದು ಹೋಗ್ತಿದ್ರಿ. ಗುಲ್ಬರ್ಗ ಎಲ್ಲ ಇದೇ ಮಾಡ್ಲಿಕ್ಕೆ ಗುಲ್ಬರ್ಗ ಸುತ್ತಮುತ್ತ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಯಾರು ಕರಿತಲ್ಲ ಹೋಗೋದು ಗನ್ ತಗೋದು ಟಿಕೆಟ್ ಶೂಟ್ ಮಾಡ್ತೀವಿ ನೋಡೋದು ಆಟ ಆಡ್ಲಿಕ್ಕೆ 2 ಸಲ ಎಲ್ಲ ಯಾರು ಮಕ್ಕಳು ಆಟ ಆಡ್ತಿರೋ ಗನ್ ಅಂತ ಹೇಳಿಕೆ ರೌಡಿ ಶೀಟರ್ಗಳಿಗೆ ಗುಲ್ಬರ್ಗ ಜಿಲ್ಲಾ ಪೊಲೀಸರು ಗನ್ ಕೊಡ್ಬೇಕು, ವಿಚಾರಣೆ ಮಾಡ್ಬೇಕಲ್ಲ ಅವ್ನ ಏನು ಆಕ್ಟಿವಿಟಿ ಅಂತ ಹೇಳಿಕೆ. ಆಕ್ಟಿವ್ ರೌಡಿ ಗನ್ ಸೀಸ್ ಮಾಡ್ಬೇಕು ಅವನಿಗೆ, ಆ ಗನ್ ಏನಪ್ಪ ರೆಸರ್ಸ್ ಹೊರತುಪಡಿಸ್ಬೇಕು ಅವನಿಗೆ, ಒಬ್ಬೊಳಗೆ ಹಾಕ್ಬೇಕಂದ್ರಿ ರೌಡಿ ಶೀಟರ್ ಆಲ್ರೆಡಿ ರೌಡಿ ಶೀಟರ್ ತಲೆಪಾರು ಮಾಡ್ಬೇಕಂತೇಳಿ ಈ ರಾಜು ಕಪ್ನೂರ ನ್ಯಾಯ ಪಂಚಾಯತಿ ಮಾಡೋ ಹೆಸರಿನಾಗಿ ಇಡೀ ಗುಲ್ಬರ್ಗ ಜನರು ಸತ್ಯಾನಾಶ ಮಾಡಿದ. ನಾವು ನ್ಯಾಯ ಪಂಚಾಯತಿ ಮಾಡ್ತೀವಿ ಅಂತ ಹೇಳಿ ಗುಂಡಗಿರಿ ಮಾಡಿ 10 ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡು ರಾಜು ಕಪ್ನೂರ ಯಾರಿಗೆ ಧೋಕ ಮಾಡ್ಕೊತೀನಿ. ದಲಿತ ಸಮಾಜದ ಹುಡುಗರು, ಯಂಗ್ ಹುಡುಗರು, ಅನ್ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಹುಡುಗರು ತಗೊಂಡೋಗಿ ಅವರಿಗೆಲ್ಲ ಕ್ರಿಮಿನಲ್ ಸೇರಿಸ್ಬಿಟ್ಟು ಅವ್ರಿಗೆ ರೌಡಿ ಸೇರಿಸ್ಬಿಟ್ಟು ಬರ್ಬಾರ್ದು ದಲಿತ ಹುಡುಗರು ಬರ್ಬಾರ್ದು ಮಾಡಿಟ್ಟು ರಾಜು ಕಪ್ನೂರ್ ಅಂತೇಳಿ ಇದ್ರೆ ಇವ್ರು ಹಿಂಗೆ ಮಾಡ್ಬೇಕಂತ ನೀವು ಗುಂಡು ತಂದು ಹಂಚ್ಬೇಕಂತೀರಿ. ಅರೆ ನಾವು ಹೋರಾಟಗಾರ ಇದ್ದೇವಪ್ಪ, ನಿಮ್ಮಂತ ಸಾವಿರ ನಿಮ್ಮ ಮಗ ಬಂದಕ್ಕೂ ಅಂದಿರ್ತಾರೆ. ನಾವು ಅಂತ ಮಕ್ಕಳೆಲ್ಲ ಇಲ್ಲ ಬಾಬಾ ಸಂಪರ್ಕ ವಿಚಾರಗಾರ ಹೋರಾಟ ಮಾಡ್ಕೊತಿದ್ದ ಅಲ್ಲಿ ಯಾವನಾದ್ರು ರೌಡಿ ಬಂದಿರ್ತಾನೆ, ಯಾರು ಕೊಲೆಗಾರ ಬಂದಿರ್ತಾನೆ, ಯಾರು ಆತಂಕದ ಬಂದು ಯಾವ ಟೆರರ್ ಬರ್ತಾನೆ ಅಂದ್ಕೊಂಡ್ ಕೈ ಬೆಳಗನ್ ಕೂತಿರ್ತಾನೆ ದಲಿತ ಸೇನೆ ಕಾರ್ಯಕರ್ತರು. ಸಾಧ್ಯ ಇಲ್ಲ. ಅದಕ್ಕೆ ನಾವು ಇವತ್ತು ತಮ್ಮ ಎದುರಿಗೆ ಬಂದದಂದ್ರೆ ಈ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್, ರಾಜು ಕಪ್ನೂರ್ ಜೊತೆಗೆ ಬಡ್ಡಿ ಮಾಫಿ ನಡೆಸುವಂತ ನಂದಕುಮಾರ್ ನಾಗಭೂಷಣ್ ಅಂತೇಳಿ ಇಸ್ಪೇಟಲ್ಲಿ ಅಡ್ಡ ನಂದಕುಮಾರ್ ನಾಗಭೂಷಣ್ ಇವ್ರು ರಾಜ್ಯಪಾಲ ಬರೋದು ಏನ್ ಕಾರಣ ತಮಗೆ. ಈ ನಂದಕುಮಾರ್ ನಾಗಭೂಷಣ್ಗೆ ಔರಾದ್ ಕ್ರಾಸಿ ಅಲ್ಲ ಸಲಾಂ ಟೇಕ್ರೆ ಔರಾದ್ ಕ್ರಾಸ್ ಬಲ್ಲಿ ಯಾವ್ದು ಇಂಡಿಯನ್ ಧಾಬಾ ಅವನ ಹೆಸರು ಇಂಡಿಯನ್ ಧಾಬಾ ಅಂತ ಮಾಡ್ಕೊಂಡ್ಬಿಟ್ಟು ಆ ಧಾಬಾದೊಳಗೆ ಏನು ಕೆಲಸ ಇರುತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಕೋಟ್ಯಾಂತರ ಲಾಕೋಟ್ಲಿ ಇನ್ಸ್ಪೆಕ್ಟರ್ ಅಡ್ಡ ಬರ್ತಿರ್ತ ಅಲ್ಲಿ. ಯಾಕೆ ಗುಲ್ಬರ್ಗ ಗ್ರಾಮೀಣ ಪೊಲೀಸ್ ಗೊತ್ತಿಲ್ಲ ಅಲ್ಲಿ
ಯಾಕಂದ್ರೆ ಓದೋಳ ಅಂತ ನನಗೆ ಅವ ಅಲ್ಲಿ ರೋಡಿ ಇಟ್ಟಿಡಿದನು ಒಬ್ಬೊಬ್ರಿಗೆ 10,000 ರೂಪಾಯಿ ಕೊಟ್ಟು 20,000 ವಸೂಲು ಮಾಡೋದು ತೆಗಣಿ ಆಗಿದೆ ನಾವು ಗರೀಬ್ ಬಂದಿದ್ದು ಧೋಖಾ ಮಾಡಕತ್ತ ಅವರಿಗೆ ಬಡ್ಡಿ ಮಾಫಿಯಾ ಡಾನ್ ನಾವು ನಂದಕುಮಾರ್ ನಾಗಭುಜ ಅನ್ನುವಂಥ ಒಬ್ಬ ಕ್ರಿಮಿ ಇಲ್ಲಿ ಬಂದು ಅಂಜಿಕೆ ಆಗ್ತಾನೆ. ಈ ಹೆಣ್ಮಕ್ಳು ಬೇರೆ ಜಾತಿ ಅಲ್ಲ ನೀವು ಹೊಲರಿದ್ದೀರಿ ಇಲ್ಲಾಕ್ ಬಂದಿರ್ತದೆ ಮಾತಾಡ್ತಾನವ ಎಷ್ಟು ಧೈರ್ಯ ಅವನಿಗೆ ಮಾತಾಡ್ಲಿಕ್ಕೆ ಅದ್ರೊಳಗೆ ರಾಜು ಕಪೂರ್ ಗೊತ್ತಾಗಲ್ಲ ದಲಿತ ಒಬ್ಬ ನಿನ್ ಜೊತೆ ಬಂದು ಮಾತಾಡ್ತಾನೆ ಹೊಲ ಮಾತಾಡ್ತಾನೆ ಗೊತ್ತಾಗಲ್ಲ ಅವನಿಗೆ. ಬಾಬಾ ಅಂಬೇಡ್ಕರ್ ಮಾತಾಡ್ಕೊತಿರ್ತೀರಿ ಬಾಬಾ ಅಂಬೇಡ್ಕರ್ ಜಯಂತಿ ಕೊಟ್ಟಾದ್ರು ಲೂಟಿ ಮಾಡ್ಕೊತೀರಿ ಹೇಳ್ತೀರಿ ಮಾತಾಡ್ಬೇಕಾಯ್ತಲ್ಲ ನಿಮ್ಮ ಎದುರಿಗೆ ಒಬ್ಬ ಕ್ರೌಡಿ ಬಂದು ಮಾತಾಡ್ತಿರ್ತಾನೆ ನಿನ್ ಜೊತೆ ಬಂದ ಒಬ್ಬ ರೌಡಿ ಬಂದು ತೀರ್ತಾನ ಏನು ಹುಡುಗಾಡಿ ತಿಳಿದ್ರಿ ಅಲ್ಲ. ಅದಕ್ಕೆ ನಾವು ಏನಪ್ಪಾ ಅಂದ್ರ ಇವೇನ್ ನಮ್ಮ ಕೇಸ್ ಮಾಡೋದಿಲ್ಲ ಕೇಸ್ ಪ್ರಾಪರ್ ಎನ್ಕ್ವೈರಿ ಆಗ್ಬೇಕಂತೇಳಿ ನಾವೇನು ತಪ್ಪಿಸ್ತಾ ಅಂದ್ಬಿಟ್ಟು ಒಬ್ಬೊಳೆ ಯಾಕ್ರಿ ನಮಗ ನಾವು ಬ್ಯಾಡಂತ ಹೇಳಿ ಇವತ್ತು ಪೊಲೀಸ್ ಈಗ ಜಸ್ಟ್ ಕರಿ ನಾವೀಗ ಇವತ್ತು ಸರೆಂಡರ್ ಆಗ್ತೀವಿ. ಬಟ್ ಏನು ಕಳ್ಳ ಹರಾಮ್ಕೋರು ಸಮಾಜಘಾತಕ ಶಕ್ತಿ ಕ್ರಿಮಿನಲ್ಸ್ ಹೋದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೆ ಎಕ್ಸ್ಕ್ಯೂಸ್ ಮಾಡಬಾರಂತ ಹೊಸ ಪೊಲೀಸ್ ಕಮಿಷನರ್ ಬಂದಿದ್ದಾರೆ ಒಳ್ಳೆ ಸ್ಟ್ರಿಕ್ಟ್ ಅಂತ ನಮ್ಗೆ ಗೊತ್ತಿದ್ದಾಗ ನಾವು ಪೊಲೀಸ್ ಕಮಿಷನರ್ ಅಪೀಲ್ ಮಾಡ್ಕೊತೀವಿ ತಮ್ಮ ಮುಖಾಂತರ ಏನು ಗೋರಖ್ನಾಥ್ ಅನ್ನೋ ಒಬ್ಬ ಕ್ರಿಮಿ ರೌಡಿ ಶೀಟರ್ ಬಂದು ಕಡೆ ಅಂತ ಹೇಳಕತ್ತಲ್ಲ ಇಮಿಡಿಯೇಟ್ ಸೀಸ್ ಮಾಡ್ರಿ. ಈ ರಾಜು ಕಪೂರ್ ಆಲ್ರೆಡಿ ರೌಡಿ ಶೀಟರ್ ಎಕ್ಟೇಡ್ ಗುಂಡಾವ ಇವನಿಗೆ ತಡಿಪಾರ್ ಆರ್ಡರ್ ಮಾಡ್ರಿ ಪೊಲೀಸ್ ಕಮಿಷನರ್ ತಡಿಪಾರ್ ಆರ್ಡರ್ ಮಾಡಿದ್ರಿ ಇವ ಪರಿಶಿಷ್ಟ ಜಾತಿ SC/ST ಕಮಿಷನ್ ಕಡೆಯಿಂದ ಇವನೇನಪ್ಪ ಅಂದ್ರೆ ಸ್ಟೇ ತಗೊಂಡ್ಬಂದ SC/ST ಕಮಿಷನ್ ಕೂಡ ಬರ್ಲಿಕ್ಕೆ ಈಗ SC/ST ಕಮಿಷನ್ ಸರ್ಕಾರ ಹೋಗ್ಬೇಕಲ್ಲ ಸ್ಟೇ ವೆಕೆಂಟ್ ಮಾಡ್ಬೇಕಲ್ಲ ತಡಿಪಾರ್ ಮಾಡ್ಬೇಕಲ್ಲ ಇವರಿಗೆ. ನಿಮ್ಮಿಂದ ಯಾವುದೋ ಅದು ಪಂಚನಗರದ ಅದು ಸಿಕ್ಕು ಒಂದು ಎನ್ಕೌಂಟರ್ ಮಾಡಿದ್ರಿ ಅವ್ರಿಗೆ ಇವರಷ್ಟು ಕ್ರಿಮಿನಲ್ ಅವನ ಕೇಸುಗಳಿದ್ವ ಅವ್ರಿಗಿಂತ ಭಯಾನಕ ಇವ್ರ ಕೇಸುಗಳಲ್ವಾ. ಬಡ್ಡಿ ಮಾಫಿಯಾ ಮಾಡ್ತಿರ್ತಿರು ಇಷ್ಟ ಅಡ್ಡ ಹಿಡಿತಿದ್ರು ಗುಂಡಗಿರಿ ಮಾಡ್ತಿರ್ತಿರು ನಿಮ್ಮಾಗ ತಿರುನಾಡಿಸೋ ಕೇಸವ ನಿಮ್ಮಾಗ ಕಿಡ್ನಾಪಿಂಗ್ ಕೇಸುವ ಎಲ್ಲಾ ಕೇಸು ನಿಮ್ ಲ್ಯಾಂಡ್ ಗ್ಯಾಬಿಂಗ್ ಮಾಡ್ತೀರಿ ಸ್ಯಾಂಡ್ ಮಾಫಿಯಾ ಮಾಡ್ತೀರಿ ಅಕ್ಕಿ ಮಾಫಿಯಾ ಮಾಡ್ತಿರ್ತೀರಿ ಎಲ್ಲಾ ಇದ್ದವರು ಸೇಫ್ ಆಗಿರ್ತೀರಿ ನಮ್ಮ್ಯಾಗ ರಾಬರಿ ಕೇಸ್ ಆಗ್ತೀರಿ. ಇದು ನಾವು ಖಂಡಿಸ್ತೀವಿ. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಜಿಲ್ಲಾಡಳಿತಕ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಕತ್ತೀವಿ. ಏನ್ ಕ್ರಿಮಿನಲ್ಗಳು ಅದಾವ ಕರಿಬಸ್ ಅನ್ನುವಂಥ ವ್ಯಕ್ತಿ ಏನು ಬೆಂಗಳೂರಿನಾಗ ಧೋಖಾ ಮಾಡಿ ಡಬ್ಲಿಂಗ್ ಮಾಡೋ ದಂಡ ಮಾಡ್ಕೊಡ್ತೀವಿ. ₹1 700 ಕೊಟ್ಟರೆ ಒಂದು 15 ರೂಪಾಯಿ ಕೊಡ್ತೀನಿ 1 ಲಕ್ಷ ರೂಪಾಯಿ ಕೊಟ್ಟರೆ ಮರುದಿನ 1,15,000 ಕೊಡ್ತೀನಿ ಅಂತ ಏನು ಸುಳ್ಳು ಜನರಿಗೆ ಮೋಸ ಮಾಡ್ಕೊಂಡು ಗುಲ್ಬರ್ಗ ಬಂದು ಇಲ್ಲಿ ಕೇತ್ಕಿ ಏನಪ್ಪಾ ಅಂದ್ರೆ ಡೆವಲಪರ್ಸ್ ಮಾಡಿ ಜನಗಳಿಗೆ ಮೋಸ ಮಾಡೋದು ಕೆಲಸ ಮಾಡ್ಲಿಕ್ಕತ್ತಲ್ಲ. ಅದಕ್ಕೆ ಆ ಇಮಿಡಿಯೇಟ್ ಕರಿಬಸಪ್ಪ ಧೋಕೆಬಾಜ್ ಕರಿಬಸಪ್ಪ ಅರೆಸ್ಟ್ ಮಾಡ್ಬೇಕು ಅವನ ಮೇಲೆ ಆರ್ಮ್ ಚೆಕ್ ಕೇಸ್ ರೇಟಾಗ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಯಾವುದೇ ಮುಲಾಜರ್ ಈ ಸಮಾಜಘಾತಕರಿಗೆ ಅರೆಸ್ಟ್ ಮಾಡಬೇಕು. ಹಿಂದಿನ ಕೇಸ್ ಬೆಂಗಳೂರು ಯಾವ ತರ ಧೋಖಾ ಮಾಡಿದನವ ಅದೆಲ್ಲ ಓಪನ್ ಮಾಡ್ಕೋಬೇಕು. ಈ ರಾಜು ಕಪೂರ್ ಕೇಸ್ಗಳು ಎಲ್ಲ ರೀಓಪನ್ ಮಾಡ್ಬೇಕು. ಇವರೆಲ್ಲ ಎಷ್ಟು ಜನಗಳಿಗೆ ಹೆದರಿಸಿ ಕೋರ್ಟ್ ಕೇಸ್ಗಳು ವಿಡ್ರಾ ಮಾಡಿಸಿದ್ರೆ ಇದೆಲ್ಲ ರೀಓಪನ್ ಆಗ್ಬೇಕಂತೇಳಿ ನಾವು ಇವತ್ತು ತಮ್ಮ ಮುಖಾಂತರ ಹೇಳ್ಕೊತಿದ್ವಿ. ಈಗ ನಾವು ಮತ್ತೆ ಈಗ ನಾಳೆಗೆ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಕರಬಸಪ್ಪ ಏನು ಕೆರಾತ ಕೆಲಸ ಮಾಡಿದನ ಈ ಕೊಲೆ ಮಾಡ್ತೀನಿ ಬೆದರಿಕೆ ಹಾಕಿದನ ಇವ್ರ ವಿರುದ್ಧ ಆಮೇಲೆ PSC ದಿನದ ಅಣ್ಣಪ್ಪ PSC ಇವ್ರಿಗೆ ಫೋನ್ ಮಾಡಿ ನೀವು ಇನ್ನೂ ಗುಲ್ಬರ್ಗ ಹಾಕಿದ್ರು ಗುಲ್ಬರ್ಗ ಖಾಲಿ ಹಾಕ್ಬಿಟ್ಟಿಲ್ಲ ನೀವು ಇನ್ನೂ ಗುಲ್ಬರ್ಗ ಅವ್ರು ಮನಸ್ಸು ಮಾಡಿದ್ರೆ ಕೊಚ್ಚ ಹಾಕ್ತಾರೆ ಕಡೆ ಹಾಕ್ತಾರೆ ನಿಮಗೆ ನಿಮ್ಮ ಬಾಡಿ ಕೂಡ ಪೋಸ್ಟ್ ಮಾಡೋದು ಏನು ಬೆದರಿಕೆ ಹಾಕ್ತಾರೆ ಪೊಲೀಸ್ ಇಲಾಖೆ ಅಣ್ಣಪ್ಪ ಅನ್ನೋನಿಗೆ ಅವನ ಮೇಲೆ ಆಕ್ಷನ್ ಆಗ್ಬೇಕು. ಇವರಿಗೆ ಈ ರೌಡಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆ ಏನು ಸಂಬಂಧ ಅನ್ನೋದು ಪೊಲೀಸ್ ಇಲಾಖೆಯವರು ಎನ್ಕ್ವೈರಿ ಮಾಡಬೇಕು. ಎಷ್ಟು ಜನ ಪೊಲೀಸ್ ಹರಾಮ್ ಇಲಾಖೆ ಅನ್ನ ತಿಂದು ಇಲಾಖೆಗೆ ದ್ರೋಹ ಬಗೆಯುವಂತ ಖಾಕಿ ಗುಂಡಾ ಸಪೋರ್ಟ್ ಪೊಲೀಸ್ ಆಫೀಸರ್ ಆಕ್ಷನ್ ತಗೋಬೇಕಂತ ತಿಳ್ಕೊಂಡು ನಾವಿಲ್ಲಿ ಬಂದಿದ್ವಿ. ಒಂದು ವಾರ ನೋಡ್ತಿರ್ತೀವಿ. ನಾಳೆಗೆ ಪೊಲೀಸ್ ಕಮಿಷನರ್ ಭೇಟಿ ಆದ ನಂತರ ಜಿಲ್ಲಾ ಸಮಿತಿ ಎಲ್ಲ ನಾಯಕರು ಚರ್ಚೆ ಮಾಡಿ ಸುಮಾರು 4,500 ಜನಗಳು ಸೇರ್ಕೊಂಡ್ಬಿಟ್ಟು ಈ ರಾಜು ಕಪೂರ್ ಅಂಡ್ ಗ್ಯಾಂಗ್ ಏನು ಬಂದೂಕ್ ಗ್ಯಾಂಗ್ ಅದಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ ತಡಿಪಾರು ಮಾಡ್ಬೇಕಂತ ತಿಳ್ಕೊಂಡು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಾವು ಗುಲ್ಬರ್ಗದಾಗ ಹಮ್ಮಿಕೊಂಡಿದ್ವಿ. ಕರಿಬಸಪ್ಪನ ಹಿಡ್ಕೊಂಡ್ ಬರ್ಬೇಕು. ಇವ್ರಿಗೆ ಕೊಡ್ಬೇಕಾದ್ರೆ 1 ಕೋಟಿಗಿಂತ ಹೆಚ್ಚು 1,36,00,000 ರೂಪಾಯಿ ಅಮೌಂಟ್ ಇವ್ರಿಗೆ ಕೊಡಿಸ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೆ ನಾವು ಕರಿಬಸಪ್ಪನ ಆಫೀಸ್ಗೆ ಹೋಗಿದ್ದೀವಿ ಅಂತೇಳಿ ಕರಿಬಸಪ್ಪನ ಆಫೀಸ್ಗೆ ಹೋಗಿದ್ದೀವಿ. ಕರಿಬಸಪ್ಪ ನಾನು ಚಾಕು ಹಚ್ಚಿವ್ನಿ. ಆಮೇಲೆ ಕರಿಬಸಪ್ಪ ನಮ್ಮ ಅರವಿಂದ ಪಿಸ್ತೂಲ್ ಹಚ್ಚಿದ್ರು. ಆಮ್ಯಾಗ ಮೇಡಮ್ ಅವರೆಲ್ಲ ಗುಂಡಾಗಿರಿ ಮಾಡಿದ್ರು ಅಂತ ಹೇಳಿ ಅಲ್ಲಿ ನಮ್ಮ ಮ್ಯಾಗ ಒಂದು ಕೇಸ್ ಹಾಕಿದ್ರು. ನಾವ್ ಇನ್ನೊಂದು ಹೇಳ್ತಿರ್ತೀವಿ ಈ ನಮ್ಮ ಕೇಸ್ ಮಾಡ್ಲಿಕ್ಕೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಜನ ಗುಂಡಾಗಳು ಹೋಗಿದ್ರು ಅಂತ ಹೇಳಿ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ CCTV ಫುಟೇಜ್ ಅದ. ಪೊಲೀಸ್ ಕಮಿಷನರ್ಸ್ ಅವ್ರು ನೋಡ್ರಿ ಎಷ್ಟು ಜನ ಗುಂಡಾಗಳು ಬಂದ್ರು ನೋಡ್ರಿ ಎಷ್ಟು ಗುಂಡಾಗ್ರಿ ಅಲ್ಲಿ ನೋಡ್ಕೊಂಡ್ಬಿಡ್ರಿ ಮಕ್ಳು ಖಾಲಿ ಗುಂಡ ಹಾಕ್ರಿ ಬೇರೆ ಬೇರೆ ಅಮಾಯಕ ಯಾವ ಒಂದು ಕಳ್ತನ ಕೇಸ ಮಾಡ್ಕ ಗುಂಡ ಹಾಕ್ತಿರಿ ಇಂತ ನೋಟರ್ ಗುಂಡ ಹಾಕ್ರಿ. ಇದು ನಾವು ಡಿಮಾಂಡ್ ಮಾಡಿದ್ವಿ.
ಇವತ್ತಲ್ಲಿ ನಾಳೆಗೆ ಇವ್ರು ದುಡ್ಡು ಕೊಡ್ತೀವಿ ಕರಿಬಸವನ ಸಮಾಜಘಾತಕ ಈ ಗುಲ್ಬರ್ಗ ಬಂದು ಕೇತ್ಗಿ ಏನು ಡೆವಲಪರ್ಸ್ ಮಾಡ್ಕೊಂಡ್ಬಿಟ್ಟನ ಅವ್ನ ಜೊತೆಗೆ ಅಲ್ಲಪುರ ಪಾಟೀಲ್ ಸಾಹೇಬ್ರ ಫೋಟೋಗಳದಾವ ಅವ್ನ ಜೊತೆಗೆ ನೀಲಕಂಠ ಮುನಿಗಳ ಫೋಟೋಗಳದಾವ ಅವ್ನ ಜೊತೆಗೆ ಕಾಂಗ್ರೆಸ್ ನಾಯಕರ ಫೋಟೋ ಅದಾವ ಅವ್ನ ಜೊತೆಗೆ ಪ್ರತಿಯೊಂದಕ್ಕೆ ಬ್ಯಾಕ್ ಏನಪ್ಪಾ ಅಂದ್ರ ಈ ರಾಜು ಕಪೂರ್ನ ಡಾನ್ ಫೋಟೋಗಳಿದಾವ ರಾಜು ಕಪೂರ್ ಹಿಂದಿಟ್ಕೊಂಡು ಇವ್ರು ದುಡ್ಡು ಕೊಡಲ್ಲ ಏನ್ ಮಾಡ್ಕೊತಾರೆ ಮಾಡ್ಕೊಂಡು ಮಾತುಗಳು ಆಲಕತ್ತದು ಅದ್ರ ಜೊತೆಗೆ ಇವ್ರು ದುಡ್ಡು ಮುಳುಗಿಸ್ಬೇಕು ಇವ್ರಿಗೆ ದುಡ್ಡು ಕೊಡೋಲ್ಲ ರಾಜು ಕಪೂರ್ಗೆ ಕರಿಬಸಪ್ಪ 40 ಲಕ್ಷ ಕೊಡ್ಬೇಕು ಅನ್ನೋದು ಮಾತು ನಿನ್ನೆ ನಮ್ಗೆ ಗೊತ್ತಾಗದ ಯಾವ ತರ ವಸೂಲ್ ಮಾಡ್ತಾನೆ ಮಾಡಿ ನಾ ಅವನಿಗೆ ಹಂಗ ವಸೂಲ್ ಮಾಡ್ತೀವಿ ನಮ್ಗೆ ಗೊತ್ತದ ನಾಳೆಗೆ ಸಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡೋಗತ್ತೆ ಅಂತ ಕಾನೂನು ಪ್ರಕಾರ ನಾವು ರೊಕ್ಕ ವಸೂಲ್ ಮಾಡ್ತೀವಿ ನಾವು ನಾಳೆಗೆ ಸೈಬರ್ ಕ್ರೈಮ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅನ್ನೋದು ಹೋಗೋದಂತಲ್ಲಿ ರೆಗ್ಯುಲರ್ ಆಗಿ ಇವ್ರು ಅವನಿಗೆ ಮಾತಾಡ್ಕೊತ ಬಂದಿದ್ದಾವ 2018, 19, 20 ಆತ ಇವೆಲ್ಲ ಬೆಂಗಳೂರಿನಾಗ ಆರಾಮಗಿರಿ ಮಾಡ್ಕೊಂಡು ಕ್ಯಾಪ್ಟನ್ ಮನಿ ಕ್ರಿಪ್ಟೋ ಕರೆನ್ಸಿ ಅದು ಕೆತ್ಕೆ ಡೆವಲಪರ್ಸ್ V1 ಡೆವಲಪರ್ಸ್ ಬೇರೆ ಬೇರೆ ಹೆಸರು ಮ್ಯಾಗ ಈ ಒಂದು ಏರಿಯಾಕ್ಕೆ ಹೋದ ಅಲ್ಲೊಂದು ಆಫೀಸ್ ತೆರೆದ ಅಲ್ಲಿ V1 ಡೆವಲಪರ್ಸ್ ಮತ್ತೊಂದು ಏರಿಯಾಕ್ಕೆ ಹೋದಲ್ಲಿ ಕ್ರಿಪ್ಟೋ ಕರೆನ್ಸಿ ಡಬ್ಲಿಂಗ್ ಬಂದ ಮತ್ತೊಂದು ಕಡೆ ಹೋದು ಬೇರೆ ಕೆತ್ಕೆ ಡೆವಲಪರ್ಸ್ ಹಿಂಗ್ ಮಾಡ್ಕೋತ ತಲೆ ತಪ್ಪಿಸೋದು ತಿರುಗಾಡ್ತಾವ ಇವ್ರ ಹತ್ರ ಪೂರ A to Z 1,36,70,900 ರೂಪಾಯಿ RTGS ಮಾಡಿದ್ರು ಕರಿಬಸಪ್ಪ ಇವ್ರಿಗೆ ಗೊತ್ತಾದ ಕೊನೆ ಎಲ್ಲಾ ಕಡೆ ಹುಡ್ಕಾಡ ಒಂದೆಲ್ಲ ಫೋನ್ ಸುಮಾರು 7 ಫೋನ್ಗಳು ಅಂತವನು ಇವರನ್ನು ಹುಡ್ಕಾಡ್ತಿದ್ದು ಅವನಿಗೆ ಗುಲ್ಬರ್ಗದ ಅಪರ ಹೋಟೆಲ್ನಾಗ ಬಹಳ ದೊಡ್ಡ ಪ್ರಮಾಣದಾಗ ಮತ್ತೆ ಕೇತ್ಕಿ ಡೆವಲಪರ್ಸ್ ಅಂತ ಮೀಟಿಂಗ್ ಮಾಡ್ಲಿಕ್ಕತ್ತವನ್ನ ಗುಲ್ಬರ್ಗ ಹೋದ್ರೆ ಸಿಗ್ತಾರಂತ ಮೇಡಮ್ ಹೇಳೋದ್ರಿಂದ ಇವರು ಚಿಕ್ಕಮಗಳೂರು ನಮ್ಮ ಜಿಲ್ಲಾಧ್ಯಕ್ಷ ಇಮ್ರಾನ್ ಅನ್ನೋದು ಕರ್ಕೊಂಡು ನಮ್ ಗುಲ್ಬರ್ಗಕ್ಕೆ ಬಂದು ನಮಗೆ ಅಪ್ರೋಚ್ ಆದ ನಂತರ ನಾವು ಅವನ ಆಫೀಸ್ ಹುಡ್ಕಾಡ್ಕೊಂಡು ಇವ್ರಿಗೆ ದುಡ್ಡು ಕೊಡು ಅಂತ ಕೇಳೋದು ಆತ ಕೊಡ್ತೀನಿ ಅಂತ ಹೇಳೋದು ಮರ್ದಿನ ರಾಜು ಕಪೂರ್ ಬಂದಕ್ಕೆ ಬಂದಿದ್ದು ರೊಕ್ಕ ಹಂಗ ವಸೂಲ್ ಮಾಡ್ಕೊಳ್ಬೇಕು ಅಂತ ಹೇಳೋದು ಇವೆಲ್ಲ ಆಟಗಳು ಆಗುದವ ಅದಕ್ಕಾಗಿ ಗುಂಡಾಗಿರಿ ಗುಲ್ಬರ್ಗ ಜಾಸ್ತಿ ಆಗದ ಗರೀಬ್ರ ಮೇಲೆ ಅನ್ಯಾಯ ಆಗ್ಲಿಕ್ಕತ್ತದ ಬಂದು ಗುಂಡಾ ಆಕ್ಟಿವಿಟಿ ಬಹಳ ಅಲರ್ಟ್ ಆಗಿ ಕೆಲಸ ಮಾಡ್ಲಿಕ್ಕತ್ತದ ಈ ಗುಂಡಾ ಆಕ್ಟಿವಿಟಿ ಗುಲ್ಬರ್ಗ ಪೊಲೀಸರು ನಗರ ಪೊಲೀಸರು ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವು ತಮ್ಮ ಮುಖಾಂತರ ಅಪೀಲ್ ಮಾಡ್ಕೊಳ್ತೇವೆ ಕರೆ ಸುಳ್ಳು ಅಂತ ಅದೀಗ ಹೇಳೋಣ ಅಂದಾಗ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಆಯುಕ್ತರಿಗೆ DCP ಅವರಿಗೆ ಅಂಡ್ ಎಲ್ಲ SPಗಳಿಗೆ ಎಲ್ಲ ಇನ್ಸ್ಪೆಕ್ಟರ್ ಗೊತ್ತಿರೋ ಕೇಸ್ ಖರೆ ಅದನ್ನ ಸುಳ್ಳು ಅಂತೆ ಈ ನಮ್ಮಾಗ ಸುಳ್ಳು ಕೇಸ್ ಪ್ರಕರಣ ಮಾಡಿ ಕಾಯ್ದೆ ಭಾರತೀಯ ನಾಗರಿಕ ಬಂದಾಗ ಸುಳ್ಳು ಪ್ರಾವಿಷನ್ಸ್ ಈ ನರೇಂದ್ರ ಮೋದಿ ಸರ್ಕಾರದ ನಮ್ಗೆ ಕೊಟ್ಟಿರೋದು ಆ ಕೇಸ್ನ ಮಗನ ಮ್ಯಾಗ ಯಾರು ಕರಿಬಸವ ಅಂಡ್ ಈ ಅಪ್ನ ರಾಜು ಕಪೂರ್ ಕಂಪನಿ ಕೇಸ್ ರೇಟ್ ಮಾಡ್ತೀವಿ ನಾವು